ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಒಂದಿನ ಮೈಸೂರು ಟ್ರಿಪ್ ಹೋಗಿದ್ವಿ ಅಂತ. ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಬಂದು ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ ಪ್ಲೇಸು ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್, ಕನ್ನಂಬಾಡಿ. ಮೈಸೂರಿಂದ ಸುಮಾರು 28 ಕಿಲೋಮೀಟರ್ ಆಗುತ್ತೆ. 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಉಲ್ಲೇಖ ಇದೆ. 1909ರಲ್ಲಿ KRS ಡ್ಯಾಮ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಇಡೀ ಗ್ರಾಮ ಜೊತೆಗೆ ಈ ದೇವಸ್ಥಾನನೂ ಕೂಡ ಹೊಸ ಕನ್ನಂಬಾಡಿ ಅನ್ನೋ ಪ್ಲೇಸಿಗೆ ರೀಪ್ಲೇಸ್ ಮಾಡ್ತಾರೆ. ಆದ್ರೆ 1930ರಲ್ಲಿ ಇಡೀ ದೇವಸ್ಥಾನ ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗೋಗಿರುತ್ತೆ. ಸುಮಾರು 70 ವರ್ಷ ಆದ್ಮೇಲೆ 2000ನೇ ಇಸ್ವಿಯಲ್ಲಿ ಅಲ್ಲಿದ್ದಂತಹ ದೇವಸ್ಥಾನ ಕೂಡ ಎಲ್ರಿಗೂ ಕಾಣಿಸ್ಕೊಳ್ಳುತ್ತೆ. ಇದು ಇಲ್ಲೇ ನಶಿಸಿ ಹೋಗ್ಬಾರ್ದು ಅಂತ ಸದ್ಯಕ್ಕೆ ಕೋಡೆ ಫೌಂಡೇಶನ್, ಶ್ರೀಹರಿ ಕೋಡೆ ಅನ್ನೋರು ಇಲ್ಲಿನ ನೇತೃತ್ವ ವಹಿಸ್ಕೊಂಡು ಮತ್ತೆ ದೇವಸ್ಥಾನನ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಡ್ಯಾಮ್ ಪಕ್ಕದಲ್ಲೇ ಇರುವಂತಹ ಈ ದೇವಸ್ಥಾನ ಹೊಯ್ಸಳರ ಕಾಲದ ದೇವಸ್ಥಾನ ಹೇಗಿತ್ತೋ ಅದೇ ತರ ರೀಬಿಲ್ಟ್ ಮಾಡಿದ್ದಾರೆ. ಮತ್ತು ಒಳಗಡೆ ತುಂಬಾ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ತುಂಬಾನೇ ಚೆನ್ನಾಗಿದೆ. ಎಷ್ಟೇ ಜನ ಇದ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ಆರಾಮಾಗಿ ಬೇಗ ದರ್ಶನ ಮುಗಿಸ್ಕೊಂಡ್ ಬರ್ಬೋದು. ಮತ್ತು ವಿಶೇಷ ಏನಪ್ಪಾ ಅಂದ್ರೆ, ಹಂಪಿಯ ತರ ಇಲ್ಲೂ ಕೂಡ ಕಲ್ಲಿನ ರಥದ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನದ ಸುತ್ತಮುತ್ತ. ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ. ಮೈಸೂರ್ಗೆ ಹೋದವರು ತಪ್ಪದೆ ಈ ದೇವಸ್ಥಾನಕ್ಕೂ ವಿಸಿಟ್ ಮಾಡಿ ದರ್ಶನ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.